ಶತ್ರು ನಿನಗೆ ವಿರೋಧವಾಗಿ ತಾಂಡವ ಆಡ್ತಾ ಇರ್ಬೋದು, ನಿನ್ನ ಜೀವಿತದಲ್ಲಿ ಮೇಲೆ ಎದ್ದಳಲ್ಲ, ನಿನ್ನ ಮುಂದೆ ಹೋಗೋಕ್ಕಾಗಲ್ಲ ಅಂತ ಏನೇ ಹೇಳಿರ್ಬೋದು. ನೀನು ಏನು ಮಾಡಬೇಕು, ಜಸ್ಟ್ ನೀನು ಕುತ್ಕೊಂಡು ದೇವರೇ ನನಗಾಗಿ ನೀನು ಯುದ್ಧ ಮಾಡು ಅಂತ ನೀನು ಯಾವಾಗ ಹೇಳ್ತೀಯೋ, ದೇವರು ನಿನ್ನ ಪಕ್ಷ ನಿಂತ್ಕೊಂಡು ನಿನ್ನ ಕೈಯಿಂದ ಅಸಾಧ್ಯದ ಸಾಧ್ಯ ಮಾಡ್ತಾರೆ. ನೀನು ಎಲ್ಲಿ ಅವಮಾನ ಪಟ್ಟಿದ್ಯೋ ಅವ್ರ ಮಧ್ಯದಲ್ಲೇ ದೇವರು ನಿಂತು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯಾ, ಸ್ತೋತ್ರ. ನೀನು ಒಂದು ಪಕ್ಷ ನಿನ್ನ ಸಂಬಂಧಿಕರ ನಿನ್ನ ವಿರೋಧವಾಗಿ ನಿಂತು ನಿನ್ನನ್ನು ಅವಮಾನಗೊಳಿಸಿರ್ಬೋದು, ಅಲ್ಲೇ ನಿಂತು ನಿನ್ನ ದೇವರನ್ನ ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯಾ, ಸ್ತೋತ್ರ. ನೋಡಿ, ಐಗುಪ್ತ ದೇಶದಲ್ಲಿ ಮೋಶೆ ಓಡೋದ, ಎದುರ್ಕೊಂಡು ನೋಡೋದ, ಯಾರಿಗೆ ಎದುರ್ಕೊಂಡು ಹೋಗಿದ್ದು, ರಾಜನಿಗೆ ಎದುರ್ಕೊಂಡು, ಫರೋನ ರಾಜಿಗೆ ಎದುರ್ಕೊಂಡು ನೋಡೋದ. ಆದರೆ ಮತ್ತೆ ದೇವರು ಏನು ಮಾಡಿದ್ರು, ಅವನು ಮೋಶನ ಬಿಡಲಿಲ್ಲ. 40 ವರ್ಷ ಅವನು ಏನು ಮಾಡ್ದ, ಅರಣ್ಯದಲ್ಲಿ ಹಾಲೆಲೂಯಾ ಸ್ತೋತ್ರ ಕುರಿ ಕಾಯ್ಕೊಂಡು ಇದ್ದನು. ಆಮೇಲೆ ದೇವರ ಮುಖಾಮುಖಿ ನೋಡಿ ಮತ್ತೆ ಹಿಂತಿರುಗಿ ಬಂದ. ಹಾಲೆಲೂಯಾ, ಸ್ತೋತ್ರ. ಮತ್ತೆ ಹಿಂತಿರುಗಿ ಬಂದ. ಅದೇ ಜನಗಳ ಮುಂದೆ ಅವನ ತಲೆ ಎತ್ತಂಗೆ ಮಾಡಿದ್ರು, ಅದೇ ಜನಗಳ ಮುಂದೆ ಅವನು ಏನಾಗಿ ಮಾಡಿದ್ರು, ಲೀಡರ್ ಆಗಿ ಮಾಡಿದ್ರು. ಹಾಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಎಲ್ಲಿ ತಲೆ ತಗ್ಗಿ ನೀನು ಅವಮಾನಗೀಡಾಗಿದೆಯೋ ಅಲ್ಲೇ ನನ್ನ ದೇವರು ನಿನ್ನನ್ನು ರಾಜ್ಯ ಆಗಿ ದೇವರು ನಿನ್ನನ್ನು ಮಾರ್ಪಡಿಸ್ತಾರೆ. ಅಲ್ಲೇ ನಿನ್ನ ದೇವರ ತಲೆ ಎತ್ತಾಗಿ ದೇವರು ಮಾರ್ಪಡಿಸ್ತಾರೆ. ಇದು ದೇವರ ನಿಯೋಗ. ನೀನು ಎಲ್ಲಿ ಅವಮಾನ ಆಗಿದ್ದೋ, ನೀನು ಎಲ್ಲಿ ನನ್ನ ಕೈನಲ್ಲಿ ಆಗತ್ತ ಅಂತ ಓಡೋದೋ, ಅವ್ರ ಮಧ್ಯದಲ್ಲೇ ದೇವರು ನಿನ್ನನ್ನು ಎತ್ತಿ ನಿನ್ನನ್ನು ಆಶೀರ್ವಾದ ಮಾಡೋ ದೇವರಾಗಿದ್ದಾರೆ. ಹಾಲೆಲೂಯಾ, ಸ್ತೋತ್ರ.